ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ಅಂದರೆ ಸೋಮವಾರ ಹಬ್ಬ. ಇವತ್ತು ಧನ್ತೇರಸ್. ಸೋಮವಾರದಿಂದ ನರಕ ಚತುರ್ದಶಿ, ದೀಪಾವಳಿ ಹಬ್ಬ ಶುರು. ಸೊ ಇವತ್ತು ಧನ್ತೇರಸ್ಗೆ ನಾನು ಸ್ವಲ್ಪ ಕ್ಲೀನಿಂಗ್, ಡಸ್ಟಿಂಗ್ ಆ್ಯಂಡ್ ಸ್ನ್ಯಾಕ್ಸ್ ಪ್ರಿಪರೇಷನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಬೆಳಿಗ್ಗೆನೆ ಕೆಲಸನ ಶುರು ಮಾಡಿದ್ದೀನಿ. ಸೊ ಮೊದಲಿಗೆ ಹೊರಗಡೆಯಿಂದ ಕ್ಲೀನ್ ಮಾಡಿಕೊಂಡು ಒಳಗಡೆ ಬರ್ತಾ ಇದ್ದೀನಿ. ಪಾಟ್ ನಾನು ಅಷ್ಟೊಂದೇನು ಒರೆಸೋದೇ ಇಲ್ಲ ಅನ್ನಿ. ಇವತ್ತು ಪಾಟ್ಗಳು ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಲ್ಲಿರುವಂಥ ಗ್ರಿಲ್ಸು, ನಮ್ಮ ಕಬ್ಬಿಣದ ಬಾಗಿಲು, ಅದನ್ನೆಲ್ಲನೂ ಕೂಡ ಇವತ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಾನು ಡಸ್ಟಿಂಗ್ ಮಾಡಿಕೊಡ್ತಾ ಇದ್ದಾಳೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ರೆಸ್ಟ್ ಅಂದರೆ ಕ್ಲೀನಿಂಗ್ ಮಾಡಿ ಸುಸ್ತಾಯಿತು ಅಂತ ಅಲ್ಲ, ಕ್ರಾಂಪ್ಸ್ ಶುರುವಾಯಿತು, ಅದಕ್ಕೆ ಕೂತ್ಕೊಂಡಿದ್ದೀನಿ. ಅದಕ್ಕೆ ಸಾನು ಅಮ್ಮ ನಾನೇ ಮಾಡಿಕೊಡ್ತೀನಿ. ಸಾನು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇರೋದು. ದೀಪಾವಳಿ ಸ್ಪೆಷಲ್ ಪಟಾಕಿ 2 ದಿನದಿಂದ ನಾವು ಬಿಸಿಲಲ್ಲಿ ಇಡ್ತಾ ಇದ್ದೀವಿ. ಏನು ರಿಸಲ್ಟ್ ಕೊಡುತ್ತೆ ಗೊತ್ತಿಲ್ಲ. ಇವತ್ತು ಮೋಡ ಕವಿದ ವಾತಾವರಣ ಇದೆ, ಇಡೋಕ್ಕಾಗೋದಿಲ್ಲ. ತೆಗೆದು ಹೊರಗಡೆ ಇಡೋಗು, ಮುಚ್ಚಿಡು ಸಾಕು. ಇದು ಯಾರು ಕಾಮೆಂಟ್ ಮಾಡಿ ಹೇಳಿ. ಇದು ನಾನೇ ಡ್ರಾ ಮಾಡಿರೋದು, ಅದಕ್ಕೆ ನಿಮಗೆ ಗೊತ್ತಾಗುತ್ತೋ ಇಲ್ವೋ, ಬಟ್ ಸ್ಟಿಲ್ ಗೊತ್ತಾದರೆ ಕಾಮೆಂಟ್ ಮಾಡಿ ಹೇಳಿ. ಓ, ಬ್ಯೂಟೀಸ್ ಇದ್ದಾರಾ? ಅದಕ್ಕೆ ಗೊತ್ತಾಗ್ಬಿಡುತ್ತಾ? ಲೆಟ್ಸ್ ಸಿ ಎಷ್ಟು ಜನ ಕರೆಕ್ಟ್ ಗೆಸ್ ಮಾಡ್ತಾರೆ ಅಂತ. ಈಗ ಕ್ರಾಂಪ್ ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೆ ಎದ್ದು ಸ್ವಲ್ಪ ಬಾತ್ರೂಮ್ ಟೈಲ್ಸ್ ಕ್ಲೀನ್ ಮಾಡಬೇಕಿತ್ತು. ಕೈಯಲ್ಲಿ ಉಜ್ಜೋದಕ್ಕಂತೂ ಮೂಡಿರಲಿಲ್ಲ, ಅದಕ್ಕೆ ಅಗಾರೋ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ತೊಗೊಳ್ತಾ ಇದ್ದೀನಿ. ಬಟ್ ಇದು ನನಗೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಸುಮ್ಮನೆ ಇಟ್ಕೊಂಡ್ರೆ ಸಾಕು, ಅದೇನೆ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಸ್ವಲ್ಪ ನಿಧಾನ ಕಂಪ್ಯಾರಿಟಿವ್ಲಿ. ನಾವು ಕೈಯಲ್ಲಿ ಬೇಗ ಫಾಸ್ಟಾಗಿ ತಿರುಗಿಸ್ತೀವಿ ಅಲ್ವಾ, ಕ್ಲೀನ್ ಮಾಡಿಬಿಡ್ತೀವಿ. ಆದರೆ ಇದರಲ್ಲಿ ಸ್ವಲ್ಪ ನಿಧಾನ ಆದರೂ ಕೂಡ ಜಾಸ್ತಿ ಕೈ ನೋವು ಇಲ್ಲದೆ ಕೆಲಸನ ಮುಗಿಸ್ಬೋದು. ತುಂಬಾ ಕನ್ವೀನಿಯೆಂಟಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ನಾಳಿದಿಂದ ಹಬ್ಬ ಶುರು ಅಲ್ವಾ, ಅದಕ್ಕೆ ಸ್ವಲ್ಪ ಇವತ್ತೇನೆ ಕ್ಲೀನಿಂಗ್ ಮಾಡಿಕೊಂಡೆ. ಅದಾದಮೇಲೆ ಗುಡ್ಸು ಹೊರಸು, ತಿಂಡಿಗೆ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ. ಸೊ ಪೂಜೆನೂ ಆಯಿತು. ಇವತ್ತು ದೇವ್ರ ಪಾತ್ರೆ ನಾನೇನು ಬೆಳಗಿಲ್ಲ, ನೆನ್ನೆ ಕೂಡ ಬೆಳಗಿಲ್ಲ. ಯಾಕೆಂದರೆ ಹಬ್ಬ ಬರ್ತಾ ಇದೆಯಲ್ಲ, ಒಟ್ಟಿಗೆ ಸೋಮವಾರ ಮಾಡೋಣ ಅಂತ ಹೇಳಿಬಿಟ್ಟು. ಮತ್ತು ಈಗ ರಾಜೇಶ್ ಹೊರಗಡೆ ಹೋದರು. ಸಾನು ನಿಮ್ಗೊಂದು ಲ್ಯಾಪ್ಟಾಪ್ ತೋರಿಸ್ಬೇಕು. ನನಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು, ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಸೊ ಇದು ರಾಜೇಶ್ ಆಫೀಸಿಂದ ತಂದಿರೋ ಅಂಥ ಲ್ಯಾಪ್ಟಾಪ್. ಅವ್ರ ಹತ್ರ ಒಂದಿದೆ, ಬಟ್ ಇದು ಎಕ್ಸ್ಟ್ರಾ ಬ್ಯಾಕಪ್ ಅಂತ ತಂದಿರೋದು. ಇರಲಿ, ಅದೇನಾದರೂ ಕೆಲಸ ಮಾಡೋದು ಆಗಲಿಲ್ಲ, ಅದೇನಾದರೂ ಪ್ರಾಬ್ಲಮ್ ಆಯಿತು ಅಂದಾಗ ಇದರಲ್ಲಿ ವರ್ಕ್ ಮಾಡೋದಕ್ಕೆ ಅಂತ. ಈ ಲ್ಯಾಪ್ಟಾಪ್ ಎಲ್ಲ ಹೈ ಕಾನ್ಫಿಗರೇಷನ್. ಅಂದರೆ ರಾಜೇಶ್ ಹೇಳೋ ಪ್ರಕಾರ ಇದೆಲ್ಲ ಏನಿದ್ರೂ ಲಕ್ಷದ ಮೇಲೇ. ಸೊ ನಾವು ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅದನ್ನು ಅಂತ ಹೇಳ್ತಾನೆ ಇರ್ತಾರೆ. ಸೊ ಆ ರೀತಿಯಲ್ಲಿ ಈ ಲ್ಯಾಪ್ಟಾಪ್ನ ವಿಶೇಷತೆ ಏನು ಅಂದರೆ, ದಿಸ್ ಈಸ್ ಅ ಟಚ್ ಸ್ಕ್ರೀನ್. ಲ್ಯಾಪ್ಟಾಪಲ್ಲಿ ನಾವು ಇಲ್ಲಿ ಆಪ್ರೇಟ್ ಮಾಡಬೇಕು ಕೀಬೋರ್ಡ್ ಥ್ರೂ ಅಂತ ಇಲ್ಲ. ನಾವು ಜಸ್ಟ್ ಮೊಬೈಲ್ನ ಹೇಗೆ ಟಚ್ ಸ್ಕ್ರೀನಲ್ಲಿ ಆಪರೇಟ್ ಮಾಡ್ತೀವೋ ಆ ಥರ ಇದನ್ನು ಮಾಡ್ಬೋದು. ನಾನು ವಿಡಿಯೋ ನೋಡ್ತಾ ಇದ್ದಾಳೆ, ಏನೋ ಒಂದು ಸ್ಕ್ರ್ಯಾಚ್ ಅಂದ್ಬಿಟ್ಟು ಆ್ಯಪನ್ನು ಹೇಗೆ ಅದು ಆಪ್ರೇಟ್ ಮಾಡೋದು, ಒಂದು ಆ್ಯನಿಮೇಷನ್ ಕ್ಲಿಪ್ಪಿಂಗ್ ಮಾಡೋದು ಅಂತ ವಿಡಿಯೋ ನೋಡ್ತಾ ಇದ್ಲು. ನೋಡಿ, ಎಲ್ಲನೂ ಸ್ಕ್ರೀನನ್ನು ಟಚ್ ಮಾಡಿನೇ ಮಾಡ್ತಾ ಇದ್ದಾಳೆ. ಜಸ್ಟ್ ಲೈಕ್ ನಾವು ATMಗೆ ಹೋದಾಗ ಅಲ್ಲಿ ಟಚ್ ಸ್ಕ್ರೀನ್ ಮಾಡ್ತೀವಿ, ನಮ್ಮ ಫೋನು ಟಚ್ ಸ್ಕ್ರೀನ್ ಇದೆ. ಅದೇ ಥರ ಈಗ ಲ್ಯಾಪ್ಟಾಪ್ ಕೂಡ ಬಂದಿದೆ. ಇದು ಯಾವಾಗ ಬಂದಿದೆಯೋ ಗೊತ್ತಿಲ್ಲ. ಇದು ಅವರು ಫ್ರೆಂಡ್ ಯೂಸ್ ಮಾಡ್ತಿದ್ರಂತೆ 2 years, 1 year ಬ್ಯಾಕ್ ಏನೋ. ಅದನ್ನು ನೋಡಿಬಿಟ್ಟು ಚೆನ್ನಾಗಿದೆ, ನೆಕ್ಸ್ಟ್ ನಾನು ಇದೇ ಥರ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಈಗ ಅದನ್ನೇ ತೊಗೊಂಡು ಬಂದಿದ್ದಾರೆ. ನಮ್ಮ ಸಾನು ತುಂಬ ದಿನದಿಂದ ಲ್ಯಾಪ್ಟಾಪ್ ಬೇಕು ನನಗೆ, ಏನಾದರೂ ಸರ್ಚ್ ಮಾಡೋದಕ್ಕೆ ಮೊಬೈಲ್ ಬೇಕು, ಇಲ್ಲ ಲ್ಯಾಪ್ಟಾಪ್ ಬೇಕು. ಒಂಥರ ಚೆನ್ನಾಗಿದೆ, ಖುಷಿ. ಸಾನುಗೆ ತಂದಾಗ್ಲಿಂದನೂ ಖುಷಿ ಅಂದರೆ ಖುಷಿ. ಕಂಪ್ಯೂಟರ್ ಮಾಡಮ್ಮ ಅಂದರೂ ಮಾಡ್ತಾ ಇರಲಿಲ್ಲ,
ಇವತ್ತು ಅವಳೇ ಮಾಡ್ತಾ ಇದ್ದಾಳೆ. ಅದರಲ್ಲೂ ನಾನು ಎದ್ದು ಬಾರೆ ಸಾಕು ಅಂತ ಇದ್ದೀನಿ, ಆದರೂ ಕೇಳ್ತಾ ಇಲ್ಲ. ಸೊ ಈ ಥರ ಈ ಲ್ಯಾಪ್ಟಾಪನ್ನು ಆಪರೇಟ್ ಮಾಡಿಕೊಂಡು ಸಾನು ಬೆಳಿಗ್ಗೆಯಿಂದನೂ ಇದರಲ್ಲೇ ಬ್ಯುಸಿ ಇದ್ದಾಳೆ. ಸೊ ಅಂಥದ್ದು ಏನಿದ್ರು ಲ್ಯಾಕ್ಸ್ ಟುಗೆದರ್ ಅಂತೆ. ಈಗ ನನ್ನ ಲ್ಯಾಪ್ಟಾಪ್ ಇದೆ, ಅದು ಗೇಮಿಂಗ್ ಲ್ಯಾಪ್ಟಾಪು, ಅದು ಅರೌಂಡ್ 1 ಲಕ್ಷಕ್ಕೇನೋ ಬರುತ್ತೆ. ಬಟ್ ಇದು ಅದಕ್ಕಿಂತ ಜಾಸ್ತಿ ಕಾನ್ಫಿಗರೇಷನ್ ಇರೋ ಅಂಥದ್ದು. ಸೊ ಇದರಲ್ಲಿ ಟಚ್ ಸ್ಕ್ರೀನ್ ಕೂಡ ಇದೆ. ಲ್ಯಾಪ್ಟಾಪಲ್ಲಿ ಯೂಶಲಿ ಕೀಬೋರ್ಡ್ ಅಲ್ವಾ ಬರೋದು, ಸೊ ಇದಕ್ಕೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಇದು ಬಂದು ಡೆಲ್ ಬ್ರ್ಯಾಂಡಂದು. ನನ್ನ ಡೇಟ್ ಇನ್ನು ಆ ಕಡೆ ಈ ಕಡೆ ಆಗಿಬಿಟ್ಟು ನನಗೆ ದಿನ ಅದೊಂದು ಟೆನ್ಷನ್ ಆಗಿದೆ. ಹಾಗಾಗಿ ಮೂಡೇ ಬರೋದಿಲ್ಲ, ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಒಂದ್ಸಾರಿ ಮಾಡೋಣ ಅನಿಸುತ್ತೆ, ಒಂದ್ಸಾರಿ ಹೋಗು ಅನಿಸುತ್ತೆ. ಸೊ ಈ ಥರ ಡಿಲೇ ಮಾಡಿ ನಾನು ಏನೂ ಮಾಡಿಲ್ಲ ಈ ಸಾರಿ. ಇನ್ನು ಅಟ್ಲೀಸ್ಟ್ ಇವತ್ತಾದರೂ ಮಾಡೋಣ, ಹೆಲ್ಪ್ ತೊಗೊಳ್ಳೋಣ. ಸಾನು ಇರ್ತಾಳೆ, ರಾಜೇಶ್ ಇರ್ತಾರೆ, ಇಬ್ಬರಿಗೂ ತುಂಬಾ ಖುಷಿ. ಏನಾದರೂ ತಿಂಡಿದ್ದು ಮಾಡ್ತೀನಿ ಅಂದರೆ ಹಾಂ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಸೊ ಯೂಟಿಲೈಸ್ ಮಾಡ್ಕೊಳ್ಳೋಣ. ಎವ್ರಿ ಇಯರ್ ನಾನು ಒಬ್ಬಳೇ ಮಾಡ್ತಾ ಇದ್ದೆ. ಸಾನು ಹೇಳ್ತಾಳೆ, ಮಮ್ಮ ನಾನು ಸ್ಕೂಲಿಂದ ಬಂದಮೇಲೆ ಮಾಡು, ನಾನು ಹೆಲ್ಪ್ ಮಾಡ್ತೀನಿ ಅಂತ. ಬಟ್ ಅವ್ಳು ಬರೋ ತನಕನೇ ನಾನು ಆಲ್ಮೋಸ್ಟ್ ಮುಗಿಸ್ಬಿಡ್ತಾ ಇದ್ದೆ. ಸಂಜೆ ಟೈಮ್ಗೆ ಏನೂ ಹಿಡ್ಕೊಳ್ತಾ ಇರಲಿಲ್ಲ. ಆದರೆ ಇವತ್ತು ಫುಲ್ ಟೈಮ್ ಇದೆ, ಇಬ್ಬರು ಕೂತ್ಕೊಂಡು ಮಾಡ್ಬೋದು. ಅಂದರೆ ಈಗ ಮೊದಲಿಗೆ ಅಡುಗೆ ಮಾಡಬೇಕಿತ್ತು. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಶುರು ಮಾಡ್ಕೊಳ್ಳೋಣ. ಮಾಡ್ತಾ ಎದ್ದು ಇನ್ನೂ ಅದನ್ನು ಮಾಡಬೇಕಾಗತ್ತೆ. ಅದಕ್ಕೆ ಅದನ್ನು ಮಾಡಿಟ್ಬಿಟ್ಟು ಈಗ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಚಿರೋಟಿ ಮಾಡೋಣ ಅಂತ. ಚಿರೋಟಿಗೆ ಕಲಸಿಡಬೇಕು. ಅದು ರಾಜೇಶ್ ಬರಲಿ ಅವ್ರ ಕೈಯಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಮುಂಚೆ ನಾವು ಈ ಸಾಟಿ ಅಂತ ಹೇಳ್ತಾರೆ, ಅದಕ್ಕೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು 3-4 ಸ್ಪೂನು ಅಂತ ಅಂದ್ಕೊಳ್ಳಿ ಅಕ್ಕಿ ಹಿಟ್ಟು. ಅದಕ್ಕೆ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಬರೀ ತುಪ್ಪ ಹಾಕಿದ್ರೂ ಅಂದರೆ ನಾವು ಚಿರೋಟಿಗೆ ಲೇಯರ್ಸ್ ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಬರೀ ತುಪ್ಪ ಹಾಕಿದೆ ಲಾಸ್ಟ್ ಇಯರ್, ಅದು ಲೇಯರ್ಸ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಅದಕ್ಕೆ ನಾನು ಈ ಸರಿ ಸಾಟಿ ಪ್ರಾಪರಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಒಂದು 3 ಸ್ಪೂನ್ ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು ಒಂದು 3 ಸ್ಪೂನ್ ಅಂದ್ಕೊಳ್ಳಿ. ಈಗ ಅದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಕಲರು ಚೇಂಜ್ ಆಗಬೇಕು. ತುಪ್ಪದ್ದು ವೈಟ್ ಕಲರ್ ಆಗಬೇಕು. ಈಗ ಯೆಲ್ಲೋ ಕಲರ್ ಇದೆ ಅಲ್ವಾ, ಇದನ್ನು ನೀನು ಮಾಡೋಕ್ಕಾಗೋದಿಲ್ಲ. ಸಾನು ನಾನು ಆಗಲೇ ಹೇಳಿದೆ ಅಲ್ವಾ, ಸಾನು ಬೇಕಿದ್ರೆ ಹೆಲ್ಪ್ ಮಾಡ್ತಾಳೆ, ಅವ್ರ ಅಪ್ಪನೂ ಹೆಲ್ಪ್ ಮಾಡ್ತಾರೆ ಅಂತ. ತಕ್ಷಣವೇ ಸಾನು ಎದ್ದು ಬಂದು ನಾನು ಹೆಲ್ಪ್ ಮಾಡ್ತೀನಿ, ಕೊಡು ಬಾ ಶುರು ಮಾಡೋಣ ಅಂತ. ಬಟ್ ನಾನು ಇನ್ನೂ ಅಡುಗೆ ಮಾಡಿರಲಿಲ್ವಲ್ಲ, ಅಡುಗೆ ಮಾಡ್ಬಿಟ್ಟು ಆಮೇಲೆ ಕರಿತೀನಿ ಅಂತೆ. ಸೊ ಈಗ ಶುರು ಮಾಡಿದ್ನೆಲ್ಲ ಯಾಕೆ ಕರೆದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಈ ಕೆಲಸ ಸಾನು ಜಾಸ್ತಿ ಹೊತ್ತು ಮಾಡೋಕ್ಕಾಗೋದಿಲ್ಲ. ಇಲ್ಲ, ಇದು ನಾನು ಮಾಡ್ತೀನಿ ಬಿಡಿ, ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ನಾನೇ ಶುರು ಮಾಡಿದ್ದೀನಿ. ಅದೊಂದು ತೊಳಿ ಅನ್ನಲ್ಲ, ಚಕ್ಲಿ ಒರಳು ಇಲ್ಲ, ತಿನ್ನಂಗಿಲ್ಲ. ತೊಳಿ ಅಂತ ಹೇಳ್ತಾ ಇದ್ದೀನಿ ಅವಾಗ್ಲಿಂದ ನಾನು ಹಿಂಗಂತೆ. ಇನ್ನೆಂತ ಹೆಲ್ಪ್ ಮಾಡೋದು ನೀನು? ಇದಾಗೋದಿಲ್ಲ ನನಗೆ ಹಿಂಗೆಲ್ಲ ಮಾಡಬೇಕು. ನನಗೆ ಇದನ್ನು ನೋಡ್ಬಿಟ್ಟು ಯಾವ ಸಾಂಗ್ ಬರ್ತದೆ ಅಂತ ಹೇಳಿ. ನೈಸ್. ಹೋಗಿ ಓದ್ತಾ ಇರಿ, ಕರಿತೀವಿ. ಈಗ ಚಿರೋಟಿ ಹಿಟ್ಟು ಕಲಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸಾಟಿ ಅಂತ ನಾನು ಏನು ಮಾಡ್ಕೊಳ್ತಾ ಇದ್ನೋ, ಇದರಲ್ಲಿ ತುಪ್ಪ ಒಂದು 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡೆ. ಈಗ ನಾನು ಒಂದು 4 ಸ್ಪೂನ್ ಅಕ್ಕಿ ಹಿಟ್ಟು ಅಂದರೆ 6-7 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೆ. ತೋರಿಸೋಣ ಹಿಂಗಾಗಿದೆ. ಚೆನ್ನಾಗಿ ತಟ್ಟೆಗೆ ಅಂಟ್ಕೊಂಡ್ಬಿಟ್ಟಿದೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಆಯಿತು. ಇದು ನಾನು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಸಾನುಗೆ ಕೊಟ್ಟೆ. ಸಾನುಗೆ ಆಲ್ರೆಡಿ ಕೈ ನೋವು ಬರ್ತಾ ಇದೆಯಂತೆ. ಈಗ ನೆಕ್ಸ್ಟ್ ಇದು ಚಿರೋಟಿ ರವೆ. ಚಿರೋಟಿ ರವೆ 1 ಪಾವ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಚಿರೋಟಿನ ಮೈದಾದಲ್ಲೂ ಮಾಡ್ತಾರೆ, ಬಟ್ ನಾನು ಚಿರೋಟಿ ಮತ್ತು ರವೆ ಎರಡೂ ಸಮಕ್ರಮ ಅಂತ ಹಾಕೊಳ್ತಾ ಇದ್ದೀನಿ. ನಾನು ಮಾಡೋ ಕೆಲಸ ಎಲ್ಲನೂ ಈಸಿ ಅಂದ್ಬಿಟ್ಟು ನಾನು ಅಂತ ಸ್ನೇಹಿತರೆ ಮಾಡೋದು 5 ನಿಮಿಷ ಮಾಡಲ್ಲ, ಎಲ್ಲನೂ ಕಷ್ಟ. ಒಂದು ಚಿಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಏನು ಬಾ ಕಲಸು ಬಾ. ಇದನ್ನ ನೋಡೋಣ ಅದೆಷ್ಟೊತ್ತು ಕಲಿಸ್ತಾರೆ. ನಾನು ಚೆನ್ನಾಗಿ ಇಟ್ಬಿಡ್ಬಾ ಅಲ್ಲೇನೆ. ಕೈ ತುಂಬ
ಪಾವ್ಗೆ ಒಂದು ಪಾವ್ಗಿಂತ ಒಂಚೂರು ಜಾಸ್ತಿ ನೀರು ಹಿಡಿಸಿದೆ. ಒಂದು ಸ್ವಲ್ಪ ಒಂದು ಕಾಲು ಪಾವ್ ಅಥವಾ ಅರ್ಧ ಪಾವ್ ಅಂದ್ಕೊಳ್ಳಿ, ಅರ್ಧ ಪಾವ್ ಇಡಬೇಕು. ಅರ್ಧ ಪಾವ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಏಲಕ್ಕಿ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಏಲಕ್ಕಿನ ಬಿಡಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ 3/4 ಪಾವು ಕಡಲೆ ಇದೆ, ಹುರ್ಗಡ್ಲೆ ಮಿಕ್ಸಿ ಮಾಡ್ಕೊಳ್ಬೇಕು. ಇದಕ್ಕೆ 2 ಪಾವು ಅಕ್ಕಿ ಹಿಟ್ಟು. ಚಕ್ಲಿಗೆ ಎಣ್ಣೆ ಸೇರಿಸ್ಬೇಕು, ಅದು ಕ್ರಿಸ್ಪ್ ಬರಬೇಕು ಅಂದರೆ ಅದಕ್ಕೆ ಎಣ್ಣೆ ಬಿಸಿ ಆಗಬೇಕು, ಅಂದರೆ ಅದು ಸ್ಮೋಕಿಂಗ್ ಪಾಯಿಂಟ್ ಬರೋ ಥರ ಬಿಸಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಡಿಸಾನ್ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲಿವ್ ಆಯಿಲ್ದು ಫ್ಲೇವರ್ ಎಲ್ಲ ಏನೂ ಬರೋದಿಲ್ಲ, ಯಾಕಂದರೆ ಇದು ಅಡುಗೆಗೆ ಅಂತಲೇ ಇರೋ ಅಂಥ ಆಯಿಲು. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇದು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು ಅಂದರೆ ನಾನು ಮೆಷರ್ ಮಾಡಿಲ್ಲ, ಯಾಕಂದರೆ ಅಲ್ಲಿ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ನಮಗೆ. ಎಣ್ಣೆ ಬಿಸಿ ಆಗೋ ತನಕ ನಾನಿಲ್ಲಿ ಹಸಿಟ್ಟಿಗೆ ಉಪ್ಪು, ಖಾರ, ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಇರುತ್ತೆ, ಸ್ಪೂನಲ್ಲೇನೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಫುಲ್ ಹಸಿಟ್ಟಿಗೆ ಎಣ್ಣೆ ತಗಲೋ ಥರ ಕಲಿಸ್ಕೊಳ್ಬೇಕು. ಇದರಿಂದ ಕ್ರಿಸ್ಪ್ ಬರುತ್ತೆ. ಆ್ಯಂಡ್ ಇದು ಎಷ್ಟು ಹಾಕಬೇಕು ಎಣ್ಣೆ ಅನ್ನೋಂಗಿದ್ರೆ ನಾವು ಕಲಿಸ್ಬಿಟ್ಟು ಒಂದ್ಸಾರಿ ಉಂಡೆ ಥರ ಮಾಡಿ ನೋಡಬೇಕು. ಆ ಉಂಡೆ ಹಿಡ್ಕೊಳ್ಬೇಕು, ಪುಡಿ ಆಗಿಬಿಡ್ಬಾರ್ದು. ಆ ಥರ ಇದ್ದರೆ ಎಣ್ಣೆ ಕರೆಕ್ಟಾಗಿದೆ ಅಂತ. ಅಥವಾ ಕಡಿಮೆ ಇದೆ ಅನ್ಸಂಗಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಫೈನಲಿ ಎಣ್ಣೆ ಎಲ್ಲ ಸರಿಯಾಗಿದೆ ಅಂತ ಅನ್ನಿಸಿದ ಮೇಲೆ ಬಿಸಿನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಯಾಕಂದರೆ ಅಕ್ಕಿ ಹಿಟ್ಟಲ್ಲಿ ಜಿಡ್ಡಿರೋದಿಲ್ಲ. ಜಿಡ್ಡು ಕಡಿಮೆ ಇದ್ದಷ್ಟು ಕಿತ್ತೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೆ ಬಿಸಿನೀರಲ್ಲೇ ಕಲಿಸ್ಕೊಂಡ್ರೆ ಒಳ್ಳೆಯದು. ನಾನು ಹೇಳಿದೆ ಅಲ್ವಾ, ಸಾನು ಮತ್ತು ರಾಜೇಶ್ ಇಬ್ಬರು ಖುಷಿಯಿಂದ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ಅಂತ. ಹಾಗೇನೆ ರಾಜೇಶ್ ಮಾಡಿ ಕೊಡ್ತಾ ಇದ್ರು. ಡ್ಯಾಡಾ ನಾನು ಮಾಡಬೇಕು ಅಂದ್ಬಿಟ್ಟು ನೋಡಿ ಹೆಂಗೆ ಸರ್ಕಸ್ ಮಾಡ್ತಾ ಇದ್ದಾಳೆ ಅಂತ. ಬಟ್ ಅವಳಿಗೂ ಮಾಡೋದಕ್ಕೆ ತುಂಬ ಇಷ್ಟ. ಇದು ನೋಡಿ ಸಾನು ಶೇಪ್ ಮಾಡ್ಕೊಂಡಿರೋದು. ನನಗೆ ಹೆಂಗೆ ಬೇಕೋ ನಾನು ಹಂಗೆ ಮಾಡ್ಕೋತೀನಿ ಅಂದ್ಕೊಂಡು ಕಟರೆಲ್ಲ ತೆಗಿ ಅಂದ್ಲು. ಇಲ್ಲ ಮಗಳೇ, ನಿನ್ಗೆ ಹೆಂಗೆ ಬೇಕಂಗೆ ಮಾಡ್ಕೊ, ಕಟರಲ್ಲೆಲ್ಲ ಆಗೋದಿಲ್ಲ ಅಂದ್ಬಿಟ್ಟೆ. ಅದಕ್ಕೆ ಸಾನು ಇಷ್ಟೊಂದೆಲ್ಲ ಮಾಡ್ಕೊಂಡಿದ್ದಾಳೆ. ಚಿರೋಟಿ ಹಸಿಟ್ಟು ಮಿನಿಮಮ್ ಅರ್ಧ ಗಂಟೆ ನೆನಿಬೇಕು. ಅದಕ್ಕಿಂತ ಜಾಸ್ತಿ ಆದರೂ ಏನೂ ತೊಂದರೆ ಆಗೋದಿಲ್ಲ. ಈಗ ತಗೊಂಡು ಒಂದ್ಸರಿ ನಾದ್ಕೊಳ್ತಾ ಇದ್ದೀನಿ. ಇದನ್ನ 2 ಪಾರ್ಟ್ಸ್ ಆಗಿ ನಾನು ಮಾಡ್ಕೊಳ್ತೀನಿ. ಒಂದೊಂದು ಪಾರ್ಟಲ್ಲೂ 7 ಸಣ್ಣ ಸಣ್ಣ ಪಾರ್ಟ್ ಆಗಿ ಕಟ್ ಮಾಡ್ಕೊಳ್ತೀನಿ. ಒಂದೊಂದನ್ನು ಈಗ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ಆದರೆ ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ಆ್ಯಂಡ್ ಇದು ಮೈದಾ ಮತ್ತು ರವೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ, ಕಿತ್ತೋಗೋದಿಲ್ಲ. ನಾವು ಇದನ್ನ ತೆಳ್ಳಕ್ಕೆ ಮಾಡಿಕೊಂಡು 7 ಚಪಾತಿನ ಒಂದ್ರ ಮೇಲೊಂದು ಹಾಕಬೇಕು. ಸೊ ಅದ್ರ ಮಧ್ಯ ಲೇಯರಿಂಗ್ಗೆ ನಾವು ಈ ಸಾಟಿನ ಯೂಸ್ ಮಾಡ್ತೀವಿ. ಇದನ್ನ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆಮೇಲೆ ಇದ್ರ ಮೇಲೆ ಇನ್ನೂ ಒಂದು ಲೇಯರ್ನ ಹಾಕಬೇಕು. ಸೊ ಈ ಥರ 7 ಲೇಯರ್ಸ್ ಆದಮೇಲೆ ನಾವು ಲಟ್ಟಿಸ್ಬೇಕಾಗಿಲ್ಲ. ಇನ್ನೊಂದು ಸಾರಿ ಅದನ್ನ ಜಸ್ಟ್ ರೋಲ್ ಮಾಡಬೇಕು. ಟೈಟಾಗಿ ರೋಲ್ ಮಾಡಿಕೊಂಡು ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಸ್ವಲ್ಪ ಉದ್ದ ಮಾಡ್ಕೊಳ್ಬೇಕು. ಅಂದರೆ ಅದು ಅಂಟ್ಕೊಳ್ಳೋ ಥರ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ನಿಮಗೆ ಯಾವ ಸೈಜಿನ ಪೂರಿ ಬೇಕೋ ಅಂದರೆ ಕಟ್ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊಳ್ಬೇಕು. ಅಂದರೆ ಚಿರೋಟಿದು ಸೈಜ್ ದೊಡ್ಡದು ಬೇಕಾ ಚಿಕ್ಕದು ಬೇಕಾ. ಆ್ಯಂಡ್ ಒತ್ತಬೇಕಾದ್ರೆ ತುಂಬ ಪ್ರೆಷರ್ ಹಾಕಬಾರ್ದು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಕಿದ್ರೂ ಒತ್ಬೋದು. ಆಗ ಏನಾಗುತ್ತೆ, ಲೇಯರ್ಸ್ ಹಾಗೆ ಉಳಿಯತ್ತೆ. ಚಿರೋಟಿನ ತುಂಬ ಬಿಸಿ ಎಣ್ಣೆಯಲ್ಲಿ ಹಾಕಬಾರ್ದು. ಅದು ತುಂಬ ಬೇಗ ಫ್ರೈ ಆಗಿಬಿಡುತ್ತೆ. ಒಳಗಡೆ ಎಲ್ಲ ಬೇಯೋದಿಲ್ಲ, ಹೊರಗಡೆ ಮಾತ್ರನೇ ಕಲರ್ ಬಂದ್ಬಿಡುತ್ತೆ. ಮೈದಾ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಕಲರ್ ಬರುತ್ತೆ. ಮತ್ತು ನಾವು ಮೀಡಿಯಂ ಫ್ಲೇಮ್ ಮಾಡಿ ಇಟ್ಕೊಂಡು ಇದನ್ನ ನಿಧಾನಕ್ಕೆ ಹುರಿಬೇಕು. ಸ್ವಲ್ಪ ನಾವು ಪ್ರೆಸ್ ಮಾಡೋದ್ರಿಂದ ಆ ಲೇಯರ್ಸ್ ಬಿಟ್ಕೊಳ್ಳುತ್ತೆ. ನೋಡಿ, ಈ ಕಲರ್ ಬಂದರೆ ಸಾಕು. ಇದನ್ನ ತೆಗೆದುಕೊಳ್ತೀನಿ. ಚಿರೋಟಿ ಎಲ್ಲಾನು ಫ್ರೈ ಮಾಡಿ ಆಯಿತು. ನಾನು ಈ ಸೈಜ್ ಮಾಡ್ಕೊಂಡಿದ್ದೀನಿ ಸಾಕು ಅಂತ ಹೇಳಿಬಿಟ್ಟು. ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಸಕ್ಕರೆ ಪುಡಿನ ಮೇಲ್ಗಡೆಯಿಂದ ಉದುರಿಸ್ಬೇಕು. ರಾಜೇಶ್ ಸಕ್ಕರೆ ಪುಡಿ ಇರೋದು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದು ಸಕ್ಕರೆ ಪುಡಿ ಉದುರಿಸ್ದೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಅದ್ರ ಜೊತೆ ಕಜ್ಜಾಯ ಕೂಡ ಫ್ರೈ ಮಾಡಿದ್ದೀನಿ, ನೋಡ್ಬೋದು. ಸೊ ಈ ಸರಿ ಹಬ್ಬಕ್ಕೆ 2 ಸ್ವೀಟು, 1 ಚಿರೋಟಿ, 1 ಕಜ್ಜಾಯ.
ಇವತ್ತು ಧನ್ತೆರಸ್ ಆಗಿರೋದ್ರಿಂದ ಇವತ್ತೇನೆ ದೀಪನ ಹತ್ತಿಸ್ತಾ ಇದ್ದೀನಿ. ಅಂದರೆ ಅದಕ್ಕೆ ಒಂದು ಮುಹೂರ್ತ ಅಂತ ಇರುತ್ತೆ. ಆ ಮುಹೂರ್ತದಲ್ಲಿ ಪೂಜೆನ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಶಾಪಿಂಗ್ ಕೂಡ ಮಾಡ್ತಾರೆ. ಗೋಲ್ಡ್ ಸಿಲ್ವರು ಅಂದರೆ ನಮ್ಮ ಸೌತ್ ಇಂಡಿಯಾ ಕಡೆ ಯಾರೂ ಮಾಡೋದಿಲ್ಲ. ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಧನ್ತೆರಸ್ ಅಂದರೆ ಇವನ್ ಮಹಾರಾಷ್ಟ್ರದಲ್ಲೂ ಮಾಡ್ತಾರೆ. ಅದಕ್ಕೆ ಈಗ ನಾನು ಟೈಮ್ ಇತ್ತು, ಪೂಜೆ ಟೈಮು, ಅದಕ್ಕೆ ಹೊಸಲನ್ನ ಒರೆಸ್ಬಿಟ್ಟು ಇವತ್ತೇನೆ ದೀಪ ಹಚ್ತಾ ಇದ್ದೀನಿ. ಅಂದರೆ ಇವತ್ತಿಂದಾನೇ ದೀಪಾವಳಿ ಶುರು ಅಂತ ಹೇಳಿಬಿಟ್ಟು. ಇವತ್ತಿನ ನಮ್ಮ ದಿನ ಹೀಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಿಗೋಣ ನೆಕ್ಸ್ಟ್ ದೀಪಾವಳಿ ವ್ಲಾಗ್ನೊಂದಿಗೆ. ನಿಮ್ಮ ಹಬ್ಬವೆಲ್ಲ ಹೇಗೆ ಆಚರಿಸಿದ್ರಿ, ಹೇಗೆ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.